ಧಾರವಾಡ ನಗರದಲ್ಲಿ ಬೆಳಗಿನ ಜಾವ ಶಿವಗಿರಿ ಸಮೀಪ ರೈಲ್ವೆ ಹಳಿಗೆ ತಲೆಕೊಟ್ಟು ಯುವತಿಯೊಬ್ಬಳು ಆತ್ಮಹತ್ಯೆ ಮಾಡಿಕೊಂಡಿರತಕ್ಕಂಥ ಘಟನೆ ನಡೆದಿದೆ. ಮೃತ ಯುವತಿಯನ್ನ ಬಳ್ಳಾರಿ ಜಿಲ್ಲೆಯ ಬಿ ಕಗ್ಗಲ್ ಗ್ರಾಮದ 24 ವರ್ಷದ ಪಲ್ಲವಿ ಅಂತ ಗುರುತಿಸಲಾಗಿದೆ. ಈ ಯುವತಿ ಕಳೆದ ಕೆಲ ವರ್ಷಗಳಿಂದ ಸ್ಪರ್ಧಾತ್ಮಕ ಪರೀಕ್ಷೆ ಸಿದ್ಧತೆಗಾಗಿ ಧಾರವಾಡದಲ್ಲಿದ್ದರು. ಇತ್ತೀಚೆಗೆ ಧಾರವಾಡದಲ್ಲಿ ಯುವಕ ಯುವತಿಯರಿಗೆ ಉದ್ಯೋಗ ಸಿಗ್ತಿಲ್ಲ ಎಂಬ ಪ್ರತಿಭಟನೆಯಲ್ಲೂ ಭಾಗಿಯಾಗಿದ್ದರು. ಆದರೆ ಇಂದು ಬೆಳಗಿನ ಜಾವ ರೈಲು ಹಳಿಗೆ ತಲೆಕೊಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದು, ಮೃತಳ ಶವ ಪರೀಕ್ಷೆ ಕಿಮ್ಸ್ ಆಸ್ಪತ್ರೆಗೆ ಸಾಗಿಸಲಾಗಿದ್ದು, ಸ್ಥಳಕ್ಕೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಭೇಟಿ ನೀಡಿದರು. ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಅವರು, ವಿದ್ಯಾರ್ಥಿನಿ ವೈಯಕ್ತಿಕ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಅವರು ಬರೆದ ಡೆತ್ ನೋಟ್ ಸಿಕ್ಕಿದ್ದು ಅದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದು ಆರೋಗ್ಯ ಸಮಸ್ಯೆ ಹಾಗೂ ಕೌಟುಂಬಿಕ ಕಾರಣದಿಂದ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ತಿಳಿಸಿದ್ದಾರೆ. ಈ ಬಗ್ಗೆ ನಾವು ಅವರ ಕುಟುಂಬದ ಜೊತೆಯೂ ಮಾತನಾಡಿದ್ದು, ಅವರು ಕೂಡ ಆರೋಗ್ಯ ಸಮಸ್ಯೆ ಹಾಗೂ ಕೌಟುಂಬಿಕ ಸಮಸ್ಯೆ ಇರುವುದನ್ನು ಒಪ್ಪಿಕೊಂಡಿದ್ದು, ಯುವತಿಯ ಅದೇ ಕಾರಣಕ್ಕೆ ಡೆತ್ ನೋಟ್ನಲ್ಲಿ ಯಾವುದೇ ವಿಷಯವನ್ನ ಬಹಿರಂಗಪಡಿಸೋದಿಲ್ಲ, ಎಲ್ಲ ಮೂಲಗಳಿಂದ ತನಿಖೆ ನಡೆಸಲಾಗ್ತಿದೆ ಎಂದರು. ಸರ್ಕಾರಿ ನೌಕರಿ ಸಿಗದೇ ಇರೋದಕ್ಕೆ ಮತ್ತು ನೇಮಕಾತಿ ಪ್ರಕ್ರಿಯೆ ಆಗದೇ ಇರೋದಕ್ಕೆ ಆತ್ಮಹತ್ಯೆ ಅಂತ ಅಪಪ್ರಚಾರ ಮಾಡಲಾಗ್ತಿದೆ. ಆಕೆಯ ಸಾವಿಗೂ ಉದ್ಯೋಗದ ವಿಚಾರಕ್ಕೂ ಸಂಬಂಧ ಇಲ್ಲ. ಡೆತ್ ನೋಟ್ ಪ್ರಕಾರ ಅವರು ವೈಯಕ್ತಿಕ ವಿಚಾರಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿರೋದಾಗಿ ಸ್ಪಷ್ಟವಾಗಿ ಹೇಳಿದ್ದಾಳೆ. ಅಪಪ್ರಚಾರ ಮಾಡೋರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದು. ವಿದ್ಯಾರ್ಥಿನಿ ಆತ್ಮಹತ್ಯೆಗೆ ಬೇರೆ ಬಣ್ಣ ಕಟ್ಟೋ ಕೆಲಸ ಮಾಡಬಾರದು. ಆ ಮೂಲಕ ವಿದ್ಯಾರ್ಥಿಗಳ ಮನೋಸ್ಥೈರ್ಯ ಕುಂದಿಸೋ ಕೆಲಸವನ್ನ ಯಾರೂ ಮಾಡಬಾರದು ಅಂದರು. ಯುವತಿ ತಂದೆ ಉಲ್ತಪ್ಪ ಮಾತನಾಡಿ, ಕಳೆದ 3 ವರ್ಷಗಳಿಂದ ಧಾರವಾಡದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಂಡಿದ್ಲು. ರಜೆ ಇದ್ದಾಗ ಊರಿಗೆ ಬಂದು ಹೋಗ್ತಿದ್ಲು. ಆರೋಗ್ಯ ಸಮಸ್ಯೆ ಹಾಗೂ ಕೌಟುಂಬಿಕ ಕಾರಣದಿಂದ ಈ ರೀತಿ ಮಾಡಿಕೊಂಡಿದ್ದಾಳೆ. ಈ ಹಿಂದೆ ಪೊಲೀಸ್ ದೈಹಿಕ ಪರೀಕ್ಷೆ ಪಾಸ್ ಆಗಿದ್ಲು, ಆದರೆ ನೇಮಕಾತಿ ಆಗಿರಲಿಲ್ಲ. ಬಿಕಾಂ ಮುಗಿಸಿದ್ದರಿಂದ ಬೇರೆ ಬೇರೆ ನೌಕರಿಗಾಗಿ ಸಿದ್ಧತೆ ಮಾಡಿಕೊಂಡಿದ್ಲು. ಯಾವ ಪರೀಕ್ಷೆಯಲ್ಲೂ ಫೇಲ್ ಆಗಿರಲಿಲ್ಲ. ಮದುವೆಗೆ ಗಂಡು ಹುಡುಕಿರಲಿಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಧಾರವಾಡ ಶಿವಗಿರಿ ಅನ್ನುವಂಥ ಏರಿಯಾದಲ್ಲಿ ಇವತ್ತು ಬೆಳಗ್ಗೆ ಒಂದು 6 ಗಂಟೆ ಸಮಯದಲ್ಲಿ ಲೋಕೋ ಪೈಲಟ್ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಲೋಕೋ ಪೈಲಟ್ ಹೋಗುವಂಥ ಸಂದರ್ಭದಲ್ಲಿ ಅಲ್ಲೊಂದು ಡೆಡ್ ಬಾಡಿ ಬಿದ್ದಿದೆ ಅಂತಂದು ಮಾಹಿತಿ ಕೊಟ್ಟಿದ್ದಾರೆ. ಇಮಿಡಿಯೇಟ್ ರೈಲ್ವೆ ಪೊಲೀಸರು ಅಟೆಂಡ್ ಮಾಡಿ ಆ ಬಾಡಿಯನ್ನು ಫೋಟೋಗ್ರಫಿ, ವಿಡಿಯೋಗ್ರಫಿ ಮತ್ತೆಲ್ಲ ಮಾಡಿ ಅದನ್ನು ಇಮಿಡಿಯೇಟಾಗಿ ಮಾರ್ಚರಿಗೆ ಶಿಫ್ಟ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಆ ನಂತರದಲ್ಲಿ ನಾವು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಆ ಮಗು ಹೆಸರು ಪಲ್ಲವಿ ಅಂತ, 24 ವರ್ಷ. ಅವರು ಡಿ ಕಗ್ಗಲ್ ಅನ್ನುವಂಥ ವಿಲೇಜು, ಬಳ್ಳಾರಿ ತಾಲೂಕು ಮತ್ತು ಡಿಸ್ಟ್ರಿಕ್ಟ್ ಅಲ್ಲಿಯವರು. ಇವರವರ ತಂದೆ ದೊಡ್ಡಪ್ಪ ಅವರೆಲ್ಲ ಬಂದಿದ್ದಾರೆ. ಇಮಿಡಿಯೇಟಾಗಿ ರೈಲ್ವೆ ಪೊಲೀಸರು ಕೂಡ ನಮಗೆ ಮಾಹಿತಿಯನ್ನು ನೀಡಿದರು. ನಾವು ನಮ್ಮ ಅಧಿಕಾರಿಗಳು ಹೋಗಿ ಸ್ಥಳಕ್ಕೆ ನೋಡಿದರು. ನಾನು ಇಲ್ಲಿ ಮಾರ್ಚಲ್ಲಿ ಬಂದು ಬಾಡಿ ನೋಡಿದ್ದೇನೆ. ಸ್ಥಳದಲ್ಲೇ ಮೃತ ಹೊಂದಿದ ಸ್ಥಿತಿಯಲ್ಲೇ ಬಾಡಿ ಸಿಕ್ಕಿದೆ. ರೈಲು ಮೂವ್ ಆಗೋದಕ್ಕೆ ತಲೆ ಕೊಟ್ಟು ಸತ್ತಿರುವಂಥ ಸಾಧ್ಯತೆ ಇದೆ. ಯಾವ ಟೈಮಲ್ಲಿ ಆಗಿದೆ ಅನ್ನೋವಂಥದ್ದು ಇವಾಗ ಸದ್ಯ ಆಕೆ ಇದ್ದಂಥ ಹಾಸ್ಟೆಲ್ಲು ಅಂದರೆ ಲೈಬ್ರರಿ ಮತ್ತು ಆಕೆ ಇದ್ದಂಥ ಮನೆ ಅಲ್ಲಿಂದ ಮೂಮೆಂಟ್ ಟ್ರ್ಯಾಕ್ ಮಾಡಿಬಿಟ್ಟು ಎಷ್ಟು ಗಂಟೆಗೆ ಎಕ್ಸಾಕ್ಟ್ಲಿ ಬಂದಿದ್ದಾಳೆ ಅನ್ನೋವಂಥದ್ದು ತಿಳ್ಕೊಳ್ಳಾಗತ್ತೆ. ಮತ್ತು ನಮಗೆ ಈವರೆಗಿನ ತನಿಖೆಯಲ್ಲಿ ಕಂಡುಬಂದಿರೋ ವಿಷಯಗಳ ಹಿನ್ನೆಲೆಯಲ್ಲಿ ಒಂದು ಅನ್ಯಾಚುರಲ್ ಡೆತ್ ಕೇಸ್ ಏನು ರೈಲ್ವೆ ಪೊಲೀಸರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ, ಅದನ್ನು ಸಮಗ್ರ ತನಿಖೆ ಮಾಡಲಾಗುತ್ತೆ. ಈಗ ಕಾರಣ ನಮಗೆ ಡೆತ್ ನೋಟ್ ಸಿಕ್ಕಿದೆ. ಅದರಲ್ಲಿ ಭಾಳ ಸ್ಪಷ್ಟವಾಗಿ ಯಾವ ಕಾರಣಕ್ಕೆ ಅನ್ನುವಂಥದ್ದು ಬರೆದಿದ್ದಾರೆ. ಅದನ್ನು ತನಿಖೆಯಲ್ಲಿ ನಾವು ತನಿಖೆಗೆ ಒಳಪಡಿಸ್ತೀವಿ. ಎಷ್ಟು ವರ್ಷ ಧಾರವಾಡಕ್ಕೆ ಬಂದು? ಆಕೆ ಮೊದಲು ಸ್ವಲ್ಪ ದಿವಸ ಇದ್ಲಂತೆ, ಮತ್ತು ಈಗ ಸೆಪ್ಟೆಂಬರಿಂದ ಬಂದು ಇಲ್ಲಿ ಹಾಸ್ಟೆಲಲ್ಲಿ ಒಂದು 5-6 ಜನ, ಹಾಸ್ಟೆಲಲ್ಲ ಒಂದು ಮನೆ ಮೇಲ್ಗಡೆ ಒಂದು ಮನೆ ತೊಗೊಂಡು ಅದರಲ್ಲಿ ಒಂದು 5-6 ಜನ ಹೆಣ್ಮಕ್ಳಿದ್ರು ಅಂತ. ಮತ್ತು ಭಾಳ ಸ್ಪಷ್ಟವಾಗಿ ಅವರ ಪೋಷಕರ ಹತ್ರನೂ ಕೂಡ ನಮಗೆ ಸಿಕ್ಕಿರುವಂಥ ಡೆತ್ ನೋಟ್ ತೋರಿಸಿ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಆಕೆಗಿದ್ದಂಥ ಕೆಲ ಆರೋಗ್ಯ ಸಮಸ್ಯೆ ಮತ್ತು ಕೆಲ ಕೌಟುಂಬಿಕ ವಿಷಯಗಳ ಹಿನ್ನೆಲೆಯಲ್ಲಿ ಈ ರೀತಿ ಒಂದು ದುಡುಕಿನ ನಿರ್ಧಾರ ತೊಗೊಂಡಿದ್ದಾಳೆ ಅನ್ನುವಂಥದ್ದು ನಮಗೆ ಸದ್ಯಕ್ಕೆ ಪತ್ತೆ ಆಗಿದೆ. ಅವರ ತಂದೆಯವರು ಬಂದಿದ್ದಾರೆ, ಅವರು ಕೂಡ ಅದೇ ವಿಷಯವನ್ನು ಒಪ್ಕೋತಾರೆ. ಈಗ ನೋಡಿ, ವಿದ್ಯಾಕಾಶಿ ನಮ್ಮ ಧಾರವಾಡ, ಅಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು, ಆಕಾಂಕ್ಷಿಗಳು ಇದ್ದಾರೆ. ಅದು ನಾವು ಕೂಡ ನಿರಂತರವಾಗಿ ಅವ್ರ ಜೊತೆ ಸಂಪರ್ಕದಲ್ಲಿದ್ದೀವಿ. ಈ ಒಂದು ಪಲ್ಲವಿ, ಆ ಹೆಣ್ಮಗು ಮೃತ ಹೊಂದಿರೋ ಕಾರಣ ಯಾವುದೇ ಒಂದು ಉದ್ಯೋಗ ಆಗಲಿ ಅಥವಾ ಉದ್ಯೋಗದ ಕುರಿತಾದ ನೇಮಕಾತಿ ಪ್ರಕ್ರಿಯೆ ಆಗಲಿ ಅದ್ಯಾವುದಕ್ಕೂ ಸಂಬಂಧಿಸಿದ್ದಲ್ಲ. ಭಾಳ ಸ್ಪಷ್ಟವಾಗಿ 2 ಡೆತ್ ನೋಟಲ್ಲಿ ತುಂಬ ಎಲಾಬ್ರೇಟಾಗಿ ಏನು ಕಾರಣ ಅಂತ ಬರೆದಿದ್ದಾರೆ. ಒಂದು ಹೆಣ್ಮಗು ಆಗಿರೋದ್ರಿಂದ ಅದನ್ನು ನಾವು ಹೇಳಲಿಕ್ಕೆ ಇಷ್ಟಪಡಲ್ಲ. ಅವ್ರ ಪೋಷಕರಿಗೆ ಅದ್ರ ಬಗ್ಗೆ ಗಮನಕ್ಕೆ ತಂದಿದ್ದೇವೆ ಮತ್ತು ತನಿಖೆಯಲ್ಲಿ ಮಾಡ್ತೀವಿ. ಮತ್ತು ಭಾಳ ಸ್ಪಷ್ಟವಾಗಿ ಉದ್ಯೋಗಾಕಾಂಕ್ಷಿ ಉದ್ಯೋಗ ಸಿಕ್ಕಿಲ್ಲ ಅಥವಾ ಪರೀಕ್ಷೆ ಕಾಲ್ಫರ್ ಮಾಡ್ತಿಲ್ಲ, ನೇಮಕಾತಿ ಪ್ರಕ್ರಿಯೆ ಇದೆಲ್ಲ ಕೆಲ ಸಾಮಾಜಿಕ ಜಾಲತಾಣಗಳಲ್ಲಿ ನೊಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಅದು ಯಾವ ಕಾರಣವನ್ನು ಅವಳು ಮೃತ ಪಲ್ಲವಿ ಡೆತ್ ನೋಟಲ್ಲಿ ಬರೆದಿಲ್ಲ.
ಭಾಳ ಸ್ಪಷ್ಟವಾಗಿ ಆಕೆಯ ಆರೋಗ್ಯ ಸಮಸ್ಯೆ ಮತ್ತು ಆಕೆಯ ವೈಯಕ್ತಿಕ ಕೌಟುಂಬಿಕ ವಿಷಯಗಳ ಕುರಿತಾಗಿ ಆಕೆ ಈ ಕೃತ್ಯವನ್ನು ಮಾಡ್ಕೋತಿದ್ದೀನಿ ಅಂತ ಭಾಳ ಸ್ಪಷ್ಟವಾಗಿ ಬರೆದಿದ್ದಾನೆ. ನಾನು ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಮಾಧ್ಯಮದವರಿಗೆ ಮತ್ತು ಅಲ್ಲಿರುವಂತಹ ಕೆಲ ವಿದ್ಯಾರ್ಥಿ ಮುಖಂಡರುಗಳಿರ್ಬೋದು ಅಥವಾ ಬೇರೆ ಬೇರೆ ಸಂಘಟನೆಯವರಿರ್ಬೋದು ಮತ್ತು ಭಾಳ ದೊಡ್ಡ ಸಂಖ್ಯೆಯಲ್ಲಿರುವಂಥ ವಿದ್ಯಾರ್ಥಿಗಳು ಮತ್ತು ಆಕಾಂಕ್ಷಿಗಳಿರ್ಬೋದು ಅವರಿಗೆ ಮನವಿ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಸ್ಪಷ್ಟವಾದಂಥ ಸಮಗ್ರ ತನಿಖೆಯನ್ನು ಮಾಡ್ತೀವಿ, ಅದರಲ್ಲಿ ಎರಡು ಮಾತಿಲ್ಲ. ಮತ್ತು ಯಾವುದೇ ಕಾರಣಕ್ಕೂ ಇದು ಉದ್ಯೋಗ ಆಕಾಂಕ್ಷಿತನ ಇದ್ದದ್ದಕ್ಕೆ ಅಥವಾ ನೇಮಕಾತಿ ಪ್ರಕ್ರಿಯೆ ವಿಳಂಬಕ್ಕೆ ಅಥವಾ ಬೇರೆ ಯಾವುದೇ ಕಾರಣಕ್ಕಾಗಿಲ್ಲ. ಭಾಳ ಸ್ಪಷ್ಟವಾಗಿ ಆರೋಗ್ಯ ಮತ್ತು ವೈಯಕ್ತಿಕ ವಿಷಯಗಳ ಹಿನ್ನೆಲೆಯಲ್ಲಿ ಈ ಆತ್ಮಹತ್ಯೆ ಆಗಿರುವಂಥದ್ದು. ವಿಷಯಾಂತರ ಮಾಡುವಂಥದ್ದು, ಇದನ್ನು ಬೇರೆ ರೀತಿ ಟ್ವಿಸ್ಟ್ ಮಾಡುವಂಥದ್ದು ಮಾಡೋದ್ರ ಮುಖಾಂತರ ವಿದ್ಯಾರ್ಥಿಗಳ ಮನಸ್ಸನ್ನು, ಆಕಾಂಕ್ಷಿಗಳ ಮನಸ್ಸನ್ನು ಯಾರೂ ಕೆಡಿಸುವಂಥ ಪ್ರಯತ್ನ ಮಾಡಬಾರ್ದು ಅಂತ ನಾನು ಮನವಿ ಮಾಡಲಿಕ್ಕೆ ಇಷ್ಟಪಡ್ತೇನೆ.